ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಬಂದು ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ಯಾರಾದರೂ ಮೂರನೇ ವ್ಯಕ್ತಿ ಇದ್ದಾರಾ ಅನ್ನೋ ವಿಚಾರವಾಗಿ ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗ್ ಏನಿರುತ್ತೆ, ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮ್ಮ ಜೊತೆ ರೆಸೊನೇಟ್ ಆಗುತ್ತೆ. ಆ್ಯಂಡ್ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರನೇ ತೊಗೊಳ್ಳಿ, ಅದರ್ವೈಸ್ ನೀವು ಲೆಟ್ ಗೋ ಮಾಡಬಹುದು. ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು. ಆಲ್ಸೋ ಯಾವುದೇ ಒಂದು ಸ್ಪೆಷಲ್ ಡೇಸ್ ಇದ್ದಾಗ ರಿಚುವಲ್ಸ್ ಆಗಲಿ, ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಟಿಪ್ಸ್ ಆಗಲಿ ಆ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ವಾಟ್ಸಪ್ ಚಾನಲಲ್ಲಿ ಆ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿದ್ದೀನಿ. ಹೋಗಿ ನೀವು ವಾಟ್ಸಪ್ ಚಾನಲನ್ನು ಸಹ ನೀವು ಜಾಯ್ನ್ ಆಗಬಹುದು. ಬಿಕಾಸ್ ರಿಚುವಲ್ಸ್ ಬಗ್ಗೆ ನಾನು ಯೂಟ್ಯೂಬಲ್ಲಿ ಅಷ್ಟೊಂದು ಅಪ್ಡೇಟ್ಸ್ ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಇನ್ ಕೇಸ್ ನಿಮಗೆ ರಿಚುವಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಆ ಒಂದು ಚಾನಲ್ನ ಜಾಯ್ನ್ ಆಗ್ಬೋದು. ಆ್ಯಂಡ್ ಕೋರ್ಸಸ್ ಟ್ಯಾರೋ, ಮನಿ ರೇಖಿ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್, ಪೆಂಡುಲಮ್. ಸೊ ಇವಾಗ ಪೆಂಡುಲಮ್ ರಿಲೇಟೆಡ್ ಸಹ ಪರ್ಸ್ನಲ್ ರೀಡಿಂಗ್ ನಿಮಗೆ ಅವೈಲಬಲ್ ಇರುತ್ತೆ. ಪೆಂಡುಲಮ್ ಮುಖಾಂತರನೂ ಸಹ ನಿಮ್ಮ ಕ್ವೆಶನ್ಸ್ಗೆ ನೀವು ಆನ್ಸರ್ಸನ್ನು ಪಡ್ಕೊಳ್ಬಹುದು. ಓಕೆ, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಸ್ವಲ್ಪ ಕಾಮಾಗಿ ಕೂತ್ಕೊಳ್ಳಿ, ಪಾಸಿಟಿವ್ ಮೈಂಡ್ಸೆಟ್ಟಿಂದ ಕೂತ್ಕೊಳ್ಳಿ. ಅಥವಾ ಕರೆಂಟ್ಲಿ ನಿಮ್ಮ ಸಿಚುವೇಶನ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಕಮಿಟ್ಮೆಂಟ್ ಬಗ್ಗೆ ಕೇಳಿದಾಗ ನಿಮಗೆ ಬೇಕಾಗಿರುವಂಥ ಉತ್ತರ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸಿಗದೇ ಇರ್ಬೋದು. ಇಲ್ಲಿ ಅಫ್ಕೋರ್ಸ್ ಇಲ್ಲಿ ಕೆಲವರ ಜೀವನದಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿರ್ಬೋದು. ಮೂರನೇ ವ್ಯಕ್ತಿಯಿಂದ ನಿಮ್ಮ ಸಂಬಂಧ ಹಾಳಾಗಿರ್ಬೋದು. ಬಿಕಾಸ್ ಕರೆಂಟ್ಲಿ ಇವರು ಥರ್ಡ್ ಪಾರ್ಟಿಯವರ ಮಾತನ್ನು ಚೆನ್ನಾಗಿ ಕೇಳ್ತಾ ಇರ್ಬೋದು. ನಿಮಗೆ ಆಲ್ಮೋಸ್ಟ್ ಇಲ್ಲಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ತುಂಬ ನೋವು ಆಗ್ತಾಯಿದೆ. ಆ್ಯಂಡ್ ನೀವು ಯಾವುದೇ ಏನೇ ಒಂದು ಪಾಸಿಟಿವ್ ಆಗಿ ನಾನು ಹೇಳ್ತೀನಿ ಅಂತ ಅಂದ್ರೂ ಅವರು ಇಲ್ಲಿ ಅದನ್ನು ತಗೊಳ್ಳೋಕ್ಕೆ ರೆಡಿ ಇಲ್ಲ. ಬಿಕಾಸ್ ಅವರು ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಕರೆಂಟ್ಲಿ ಇದ್ದಾರೆ. ಆ್ಯಂಡ್ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವ್ರ ಮಾತನ್ನು ಜಾಸ್ತಿ ಇವರು ಕೇಳ್ತಾ ಇರ್ಬೋದು. ಆ್ಯಂಡ್ ಜಾಸ್ತಿ ಟೈಮ್ ಸಹ ಅವ್ರ ಜೊತೆನೇ ಸ್ಪೆಂಡ್ ಮಾಡ್ತಾ ಇರುವಂಥ ಒಂದು ಎನರ್ಜಿ ಇಲ್ಲಿ ಇದೆ. ನಿಮ್ಮ ನೇಮ್ ಎ ಇಂದ, ನಿಮ್ಮ ಪಾರ್ಟ್ನರ್ ನೇಮ್ ಆಗಿರ್ಬೋದು, ನಿಮ್ಮದಾಗಿರ್ಬೋದು, ಎ ಇಂದ ಸ್ಟಾರ್ಟ್ ಆಗ್ಬೋದು ಅಥವಾ ಕೆ ಇಂದ ಸ್ಟಾರ್ಟ್ ಆಗ್ಬೋದು, ಹೆಚ್ಚಿಂದ ಸ್ಟಾರ್ಟ್ ಆಗ್ಬೋದು. ಆಲ್ಸೋ ಎಲ್ಲಿಂದನೂ ಸ್ಟಾರ್ಟ್ ಆಗಬಹುದು. ಇಲ್ಲಿ ನಿಮಗೆ ಈ ಒಂದು ರಿಲೇಷನ್ಶಿಪ್ಪಿಂದ ನೀವು ಯಾವಾಗ ಮೂವ್ ಆನ್ ಆಗ್ತೀರಾ ಆಗ ನಿಮಗೆ ತುಂಬ ಫ್ರೀಡಮ್ ಅನ್ನೋದು ಸಿಗಬಹುದು. ಬಿಕಾಸ್ ಈ ವ್ಯಕ್ತಿ ಮೂರನೇ ವ್ಯಕ್ತಿ ಜೊತೆ ಇರೋದ್ರಿಂದ ಕರೆಂಟ್ಲಿ ನಿಮ್ಮ ಬಗ್ಗೆ, ನಿಮ್ಮ ಕಡೆಗೆ ಅಷ್ಟೊಂದು ಗಮನ ಇವರು ಕೊಡ್ದಲೇ ಇರ್ಬೋದು. ಆ್ಯಂಡ್ ನೀವು ಏನೇ ಫೀಲಿಂಗ್ಸನ್ನು ನೀವು ಎಷ್ಟು ಒತ್ತಿ ಹೇಳ್ತೀರಾ ಅಥವಾ ನೀವು ಜಗಳ ಮಾಡಿನೇ ಹೇಳ್ತೀರಾ, ನೀವು ಏನೇ ಮಾಡಿದ್ರೂ ಸಹ ಅವರು ಯಾವ ಮಾತನ್ನು ಕೇಳಿಸ್ಕೊಳ್ಳೋ ಅಂಥ ಮೈಂಡ್ಸೆಟ್ಟಲ್ಲಿ ಅವರಿಲ್ಲ.
ನಿಮಗೋಸ್ಕರ ಬರ್ತಾ ಇರೋದು ಬೆಟರ್ ಟೈಮ್ ಬರ್ತಾ ಇದೆ ನೆಕ್ಸ್ಟ್ ಅಂತ. ಬಟ್ ಅದಕ್ಕಿಂತ ಮುಂಚೆ ನೀವು ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಆ್ಯಂಡ್ ಇಲ್ಲಿ ಲಾಯಲ್ಟಿ ಅನ್ನೋದು ಇಲ್ಲ. ಸೊ ಅವ್ರ ಕಡೆಯಿಂದ ನಿಮಗೆ ಲಾಯಲ್ಟಿ ಅನ್ನೋದು ಸಿಗ್ತಾ ಇಲ್ಲ, ಕೇರ್ ಅನ್ನೋದು ಸಿಗ್ತಾ ಇಲ್ಲ. ಸೊ ಬೆಟರ್ ಈ ಒಂದು ಸಿಚುವೇಷನಲ್ಲಿ ನೀವು ಮೂವ್ ಆನ್ ಆದರೆ ನಿಮಗೆ ಇನ್ನೂ ಒಳ್ಳೆ ಟೈಮ್ ಅಥವಾ ಒಳ್ಳೆ ಪಾರ್ಟ್ನರ್ ಸಿಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ನಿಮಗೋಸ್ಕರ ಇನ್ನೂ ಎನರ್ಜೀಸ್ ಹೇಗಿದೆ ಅಂತಂದರೆ ನಿಮ್ಮ ಆ್ಯಟಿಟ್ಯೂಡ್ನ ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗಿರುವಂಥ ಸಿಚುವೇಶನ್ಸ್ ನಿಮಗೆ ಎದುರಾಗಬಹುದು. ಬಿಕಾಸ್ ನಿಮಗೆ ಸ್ವಲ್ಪ ಶಿಫ್ಟಿಂಗ್ ಅನ್ನೋದು ಬರ್ತಾ ಇದೆ. ಸೊ ನೀವು ಬೇರೆ ಕಡೆ ಹೋಗ್ತೀನಿ ಅಥವಾ ಏನೇ ಒಂದು ಚೇಂಜಸ್ನ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಫಸ್ಟು ನೀವು ಬಂದು ನಿಮ್ಮ ಆ್ಯಟಿಟ್ಯೂಡ್ನ ಕೆಲವೊಂದು ವಿಚಾರಗಳಲ್ಲಿ ಬದಲಾಯಿಸ್ಕೊಳ್ಬೇಕಾಗಿದೆ. ಆ್ಯಂಡ್ ನ್ಯೂ ಬಿಗಿನಿಂಗ್ ಅಂತ ಹೇಳ್ಬೋದು. ನ್ಯೂ ಪರ್ಸನ್ ನಿಮ್ಮ ಲೈಫಿಗೆ ಕರೆಂಟ್ಲಿ ಎಂಟ್ರಿ ಆಗುವಂಥ ಚಾನ್ಸಸ್ ಇದೆ. ಅದು ಒಂದು ನ್ಯೂ ಲವ್ಗೆ ಟರ್ನ್ ಆಗ್ಬೋದು ಇನ್ ಫ್ಯೂಚರಲ್ಲಿ. ಸಮ್ವನ್ ವಿಲ್ ಟೇಕ್ ಕೇರ್ ಆಫ್ ಯು. ನಿಮ್ಮ ಬಗ್ಗೆ ಇನ್ನೊಬ್ಬರು ತುಂಬ ಕೇರ್ ಮಾಡುವಂಥ ಪರ್ಸನ್, ತುಂಬ ನಿಮ್ಮನ್ನು ಪ್ರೀತಿ ಮಾಡುವಂಥ ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಆಗುವಂಥ ಟೈಮ್ ಹತ್ತಿರ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮ್ಮ ಪಾರ್ಟ್ನರ್ ಅವರ ಇನ್ನೊಂದು ರಿಲೇಷನ್ಶಿಪ್ ಏನಿದೆ ಅದ್ರ ಬಗ್ಗೆ ಒಂದು ಹಿಡನ್ ಸೀಕ್ರೆಟ್ ನಿಮಗೆ ಗೊತ್ತಾಗುವಂಥ ಟೈಮ್ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು. ಬೇರೆ ಒಂದು ಸೀಕ್ರೆಟ್ಸ್ ಅವ್ರ ಕಡೆಯಿಂದ ನಿಮಗೆ ಗೊತ್ತಾಗ್ಬೋದು, ಅಥವಾ ನಿಮಗೆ ಯಾರು ತುಂಬ ಹತ್ತಿರ ಇದ್ದಾರೆ ಅವ್ರ ಕಡೆಯಿಂದ ಕೆಲವೊಂದು ಸೀಕ್ರೆಟ್ಸ್ ನಿಮಗೆ ಗೊತ್ತಾಗುವಂಥ ಚಾನ್ಸಸ್ ಇದೆ. ಅದರಿಂದ ನಿಮಗೆ ಕೆಲವೊಂದು ಬೇಜಾರಾಗ್ಬೋದು ಆ್ಯಂಡ್ ಹಾರ್ಟ್ ಬ್ರೇಕ್ ಆಗ್ಬೋದು ನಿಮಗೆ. ಸೊ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆದರೆ ನಿಮಗೆ ತುಂಬ ಫ್ರೀಡಮ್ ಅನ್ನೋದು ನಿಮಗೆ ಸಿಗುತ್ತೆ ಆ್ಯಂಡ್ ನಿಮ್ಮ ಮೈಂಡ್ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ಸೋ ನೀವು ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ನಿಮಗೆ ಸಿಗ್ತಾ ಹೋಗುತ್ತೆ ಒನ್ಸ್ ಈ ಒಂದು ರಿಲೇಷನ್ಶಿಪ್ಪಿಂದ ನೀವು ಮೂವ್ ಆನ್ ಆದಾಗ. ಬಿಕಾಸ್ ಈ ರಿಲೇಷನ್ಶಿಪ್ ಬಂದು ನೀವು ಏನೇ ಮಾಡ್ತೀನಿ ಅಂದರೂ ಎಲ್ಲದಕ್ಕೂ ಅಡೆತಡೆ ಆಗ್ತಾನೆ ಇರ್ಬೋದು. ನೀವು ಬೇಜಾರು ಮಾಡ್ಕೊಳ್ಳೋದಾಗಿರ್ಬೋದು, ಅದರಿಂದ ನೋವನ್ನು ಅನುಭವಿಸೋದಾಗಿರ್ಬೋದು, ಅದೆಲ್ಲವೂ ಸಹ ಬೇರೆ ಕೆಲಸದ ಮೇಲೆ ಪರಿಣಾಮ ಬೀರ್ತಾ ಇರ್ಬೋದು ಕರೆಂಟ್ಲಿ. ಸೊ ಬೆಟರ್ ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗೋದು ನಿಮ್ಮ ಲೈಫಿಗೆ ಆ್ಯಂಡ್ ನಿಮ್ಮ ಕರಿಯರ್ಗೆ ಎರಡಕ್ಕೂ ಸಹ ತುಂಬ 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 ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆಲ್ಸೋ ನೀವು ಯಾವುದಾದ್ರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಅದರಲ್ಲಿ ಕೆಲವೊಂದು ಟ್ರಬಲ್ಸ್ನ ನೀವು ನೋಡುವಂಥ ಚಾನ್ಸಸ್ ಇದೆ. ಬಿಕಾಸ್ ನೀವು ಇಲ್ಲಿ ಅಷ್ಟೊಂದು ಕೇರ್ಫುಲ್ಲಾಗಿ ಯಾವುದೇ ಒಂದು ಕೆಲಸ ಮಾಡ್ದಲೇ ಇರ್ಬೋದು. ಅದರಿಂದ ಆ ಒಂದು ಬಿಸ್ನೆಸ್ ಟ್ರಬಲ್ಸ್ ನಿಮಗೆ ಎದುರಾಗಬಹುದು. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೀನಿ. ಅದ್ರ ಪ್ರಕಾರ ಯಾರ ಜೊತೆನಾದರೂ ಇನ್ವೆಸ್ಟ್ಮೆಂಟ್ ಅಥವಾ ಏನೇ ಒಂದು ಕಮಿಟ್ಮೆಂಟ್ ನೀವು ಬಿಸ್ನೆಸ್ ರಿಲೇಟೆಡ್ ಕೊಡ್ತಾ ಇದ್ದೀರಾ ಅಂತಂದರೆ ತುಂಬ ಯೋಚನೆ ಮಾಡಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಒಂದು ಕಾಷನ್ ಬರ್ತಾ ಇದೆ. ಸೊ ಈ ಒಂದು ವಿಡಿಯೋನೇ ನಿಮಗೆ ಒಂದು ಕಾಷನ್ ಆಗಿರ್ಬೋದು. ಕೆಲವೊಬ್ಬರಿಗೆ ನೀವು ಇವಾಗಲೂ ಎಚ್ಚರಿಕೊಳ್ಳಿಲ್ಲ, ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಇನ್ನೂ ಬ್ಲೈಂಡಾಗಿ ನಂಬ್ತಾ ಹೋಗ್ತೀನಿ ನಿಮ್ಮ ಪರ್ಸನ್ನ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಇನ್ನೂ ನೋವನ್ನು ನೀವು ನೋಡ್ತೀರಾ. ಇವ್ರ ಕಡೆಯಿಂದ ಯಾವುದೇ ಹ್ಯಾಪಿನೆಸ್ ನಿಮಗೋಸ್ಕರ ಸಿಗೋದಿಲ್ಲ. ಸೊ ಆದಷ್ಟು ಈ ವ್ಯಕ್ತಿಯಿಂದ ಮೂವ್ ಆನ್ ಆಗಬಹುದು. ಆ್ಯಂಡ್ ನೀವು ಅವ್ರಿಗೆ ಯಾವುದೇ ಹಣ ಕೊಟ್ಟಿದ್ರೂ ಸಹ ಅವ್ರು ಕರೆಂಟ್ಲಿ ಕೊಡುವಂಥ ಸ್ಟೇಜಲ್ಲಿ ಇಲ್ಲ.
ಸೊ ಅವ್ರ ಕಡೆಯಿಂದ ದುಡ್ಡು ನಿಮಗೆ ವಾಪಸ್ ಸಿಗಬೇಕು ಅಂದರೆ ಇನ್ನೂ ಟೈಮ್ ಆಗುತ್ತೆ. ಅವರು ಕಷ್ಟದಲ್ಲಿ ಇದ್ದಾಗ ನೀವು ತುಂಬ ಹೆಲ್ಪ್ ಮಾಡಿರ್ಬೋದು. ಕೆಲವೊಬ್ಬರಿಗೆ ಸ್ಪಿರಿಚುಯಾಲಿಟಿ ಅನ್ನೋದು ಮೈಂಡಿಗೆ ಬರ್ತಾ ಇರ್ಬೋದು, ಸ್ಪಿರಿಚುವಲ್ ಸೈಡ್ ಹೋಗಬೇಕು, ಟ್ಯಾರೋ ಅಥವಾ ಏನಾದರೂ ಒಂದು ಕಲ್ತ್ಕೊಳ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ನಿಮಗೆ ಬರ್ತಾ ಇರ್ಬೋದು. ಡೆಫಿನೆಟ್ಲಿ ನೀವು ಟ್ಯಾರೋ ಕಲಿಬೋದು. ಸೊ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮಗೆಲ್ಲ ರೆಸೊನೇಟ್ ಆಗಿದೆ ಅಂದ್ಕೊಳ್ತೀನಿ. ಸೊ ಯಾರಿಗಾದರೂ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗಿದೆ, ನನಗೆ ಒಂದು ಗುಡ್ ಮೆಸೇಜ್ ಸಿಕ್ಕಿದೆ, ಸೊ ನಾನು ನನ್ನ ಲೈಫನ್ನು ಇನ್ನೂ ಸಹ ಸ್ಪಾಯ್ಲ್ ಮಾಡ್ಕೊಳ್ಳಲ್ಲ ಅಂತ ಇದ್ದರೆ ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಒಂದು ಸ್ಟ್ರಾಂಗ್ ಮೈಂಡನ್ನು ಯೂನಿವರ್ಸ್ ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ವಾಟ್ಸಪ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ ಯು ಆಲ್.